ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಹನುಮನ ಬಗ್ಗೆ ಮತ್ತು ಹನುಮ ಜಯಂತಿಯ ಬಗ್ಗೆ ಹಾಗೂ ಹನುಮಂತನಿಗೆ ಕರ್ಪೂರದಿಂದ ಆರತಿ ಮಾಡುವುದರಿಂದ ಏನೇನೆಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆ ಆಗತ್ತೆ ಅಂತ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಹನುಮನ ಜನ್ಮದಿನವನ್ನು ಹನುಮ ಜಯಂತಿ ಎಂದು ಹಬ್ಬದ ರೂಪದಲ್ಲಿ ಆಚರಿಸುತ್ತಾರೆ. ರಾಮಾಯಣದಲ್ಲಿ ಅವನು ತನ್ನ ಪಾತ್ರವನ್ನು ತುಂಬಾ ಪ್ರಮುಖವಾಗಿ ನಿರ್ವಹಿಸಿದ ಸ್ಮರಣಾರ್ಥ ಎಂದು ಆಚರಿಸುತ್ತಾರೆ. ಈ ಹಬ್ಬವನ್ನು ಆಚರಿಸುವವರು ಹನುಮಂತನ ಆಶೀರ್ವಾದವನ್ನು ಪಡೆದು ಧೈರ್ಯ, ಶಕ್ತಿ ಮತ್ತು ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಅವನ ವಿಶ್ವಾಸ, ಭಕ್ತಿ ಹಾಗೂ ತ್ಯಾಗವು ಈ ಹಬ್ಬದ ಪ್ರಮುಖ ಆಶಯವಾಗಿದೆ. ಹನುಮಂತನ ಜನನವು ಓರ್ವ ದೇವಿಯ ಸನ್ನಿಧಿಯೊಂದರಲ್ಲಿ ನಡೆಯಿತು. ಅವನ ತಾಯಿಯಾದ ಅಂಜನಾ ಆಕಾಶದ ನಂಪೆಯಾದ ಅಪ್ಸರೆಯು ಶಾಪದಿಂದ ಭೂಮಿಗೆ ಬಂದವಳು. ಆಕೆ ಶಿವನಿಗೆ ನಿಷ್ಠೆಯಿಂದ ಪ್ರಾರ್ಥನೆ ಸಲ್ಲಿಸಿದ್ದರಿಂದ ಮಗನ ರೂಪದಲ್ಲಿ ಅವನ ಅನುಗ್ರಹವನ್ನು ಪಡೆದಳು. ಶಿವನು ಆಕೆಯ ಪ್ರಾರ್ಥನೆಗೆ ತೃಪ್ತನಾಗಿ ಆಕೆಗೆ ಬಲಶಾಲಿ, ಶಕ್ತಿ ತುಂಬಿದ ಮಗನನ್ನು ನೀಡಿದನು. ಅಂಜನಾ ಶಿವನ ಆಶೀರ್ವಾದದಿಂದ ಪಾಯಸವನ್ನು ಸೇವಿಸಿದ ನಂತರ ಹನುಮಂತನನ್ನು ಪಡೆದವಳು. ಪವನದೇವನ ಅಂದರೆ ವಾಯುದೇವನ ಆಶೀರ್ವಾದದಿಂದ ಹನುಮಂತನ ಜನನವಾಯಿತು. ಇದರಿಂದಾಗಿ ಹನುಮಂತನನ್ನು ಪವನಪುತ್ರ ಎಂದು ಕರೆಯುತ್ತಾರೆ. ಹನುಮಂತನು ಬಾಲ್ಯದಿಂದಲೂ ದೈವಿಕ ಶಕ್ತಿಯುಳ್ಳವನಾಗಿದ್ದು ಹಲವಾರು ವಿದ್ಯಮಾನಗಳಲ್ಲಿ ತನ್ನ ಶಕ್ತಿಯನ್ನು ತೋರಿದ್ದನು. ಹನುಮಂತನ ಬಾಲ್ಯದ ಪ್ರಸಿದ್ಧ ಘಟನೆಗಳಲ್ಲಿ ಒಂದು ಸೂರ್ಯನನ್ನು ಹಣ್ಣಾಗಿ ಭಾವಿಸಿ ಅದನ್ನು ತಿನ್ನಲು ಪ್ರಯತ್ನಿಸಿದ್ದದ್ದು. ಇದರಿಂದ ದೇವತೆಗಳು ಭಯಗೊಂಡು ಇಂದ್ರನು ತನ್ನ ವಜ್ರಾಯುಧದಿಂದ ಹನುಮಂತನನ್ನು ಹೊಡೆದು ಭೂಮಿಗೆ ಬೀಳಿಸಿದನು. ಇದರಿಂದ ವಾಯುದೇವನು ಕೋಪಗೊಂಡು ಪ್ರಪಂಚದಿಂದ ಎಲ್ಲಾ ವಾಯುವನ್ನು ಹಿಂತೆಗೆದುಕೊಂಡನು. ಈ ಕಾರಣದಿಂದ ಎಲ್ಲಾ ಜೀವಗಳು ಉಸಿರಾಡಲು ಸಾಧ್ಯವಾಗದೆ ಸಂಕಟಕ್ಕೆ ಒಳಗಾದವು. ದೇವತೆಗಳು ವಾಯುದೇವನನ್ನು ಸಮಾಧಾನಪಡಿಸಲು ಹನುಮಂತನಿಗೆ ಅನೇಕ ವರಗಳನ್ನು ನೀಡಿದರು. ಇದರಿಂದ ಹನುಮಂತನು ಅವನಿಗೆ ಬಾಹುಳ್ಯವಾದ ಶಕ್ತಿ ಮತ್ತು ಬುದ್ಧಿಯು ದೊರೆತವು. ಇನ್ನು ರಾಮಾಯಣದಲ್ಲಿ ಹನುಮಂತನ ಅತ್ಯಂತ ಪ್ರಮುಖ ಪಾತ್ರವೆಂದರೆ ಸೀತೆಯನ್ನು ಹುಡುಕಲು ರಾಮನಿಗೆ ಸಹಾಯ ಮಾಡಿದ್ದು. ನಂತರ ಹನುಮನ ಶಕ್ತಿಯಿಂದಾಗಿ ಅವನು ಸಮುದ್ರವನ್ನು ದಾಟಿ ಲಂಕೆಗೆ ಬಂದು ಸೀತೆಯನ್ನು ಪತ್ತೆ ಹಚ್ಚಿದನು. ಅವನ ಅಪ್ರತಿಮ ಶಕ್ತಿ, ಧೈರ್ಯ ಮತ್ತು ನಿಷ್ಠೆ ರಾಮನ ಕಡೆಯವರು ಜಯಗಳಿಸಿದರು. ಹೀಗಾಗಿ ಹನುಮಂತನ ಜನ್ಮದಿನವನ್ನು ಹನುಮ ಜಯಂತಿ ಎಂದು ಮಾತ್ರ ಆಚರಿಸುವುದಲ್ಲದೆ ಅವನ ಧರ್ಮನಿಷ್ಠೆ, ತ್ಯಾಗ ಹಾಗೂ ದೇವರ ಸೇವೆಯನ್ನು ಸ್ಮರಿಸುತ್ತದೆ. ಇನ್ನು ಹನುಮಂತನಿಗೆ ಕರ್ಪೂರವನ್ನು ಹಚ್ಚುವ ಸಂಪ್ರದಾಯವು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಪೂಜಾ ವಿಧಾನದಲ್ಲಿ ಕರ್ಪೂರವನ್ನು ಹಚ್ಚುವುದು ಚಿಂತನಾತ್ಮಕ ಕ್ರಿಯೆಯಾಗಿದ್ದು ಹನುಮಂತನಿಗೆ ಅದು ವಿಶೇಷ ಮಹತ್ವವನ್ನು ಹೊಂದಿದೆ. ಹನುಮಂತನಿಗೆ ಕರ್ಪೂರ ಹಚ್ಚುವ ಕರ್ಪೂರದ ಸ್ವಭಾವವನ್ನು ಆಧರಿಸಿದೆ. ಕರ್ಪೂರವನ್ನು ಹಚ್ಚಿದಾಗ ಅದು ಸಂಪೂರ್ಣವಾಗಿ ಕರಗುತ್ತದೆ, ಯಾವುದೇ ಅವಶೇಷವನ್ನು ಬಿಟ್ಟು ಹೋಗುವುದಿಲ್ಲ. ಇದು ನಿಷ್ಕಾಮ ಭಕ್ತಿಯ ಸಂಕೇತವಾಗಿದೆ. ಇನ್ನು ಹನುಮಂತನು ಪ್ರೀತಿ, ಶ್ರದ್ಧೆ ಮತ್ತು ಸೇವೆಯ ಪ್ರತೀಕ. ಕರ್ಪೂರದಂತೆ ತನ್ನ ಸ್ವಾರ್ಥವಿಲ್ಲದ ಸೇವೆಯನ್ನು ರಾಮನಿಗಾಗಿ ಅರ್ಪಿಸಿದನು. ಹಿಂದೂ ಪೂಜೆಯಲ್ಲಿ ಕರ್ಪೂರವನ್ನು ಹಚ್ಚುವುದು ಅಹಂಕಾರ, ಅಜ್ಞಾನ ಮತ್ತು ಮಾಯೆಯ ನಾಶದ ಸೂಚಕವಾಗಿದೆ. ಇನ್ನು ಹನುಮಂತನಿಗೆ ಕರ್ಪೂರವನ್ನು ಅರ್ಪಿಸುವುದು ತನ್ನ ಆಂತರಿಕ ದುರ್ಗುಣಗಳನ್ನು ಬಿಟ್ಟು ಪೂರ್ಣ ಭಕ್ತಿಯಿಂದ ದೈವ ಸೇವೆಗೆ ತೊಡಗಿಸಿಕೊಳ್ಳಬೇಕೆಂದು ಭಕ್ತರಿಗೆ ಸ್ಮರಿಸುತ್ತದೆ. ಇದು ಹನುಮಂತನು ಶ್ರೀರಾಮನಿಗಾಗಿ ಮಾಡಿದ ಸೇವೆಯಂತೆ. ಕರ್ಪೂರದ ಜ್ವಾಲೆಯು ಕತ್ತಲನ್ನು ಗೆಲ್ಲುವ ಬೆಳಕಿನ ಸಂಕೇತವಾಗಿದೆ. ಇದು ಸತ್ಯ, ಧರ್ಮ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕಡೆಗೆ ಮಾರ್ಗದರ್ಶನ ಮಾಡುತ್ತದೆ. ಹನುಮಂತನು ಈ ಎಲ್ಲ ಆಧ್ಯಾತ್ಮಿಕ ಶಕ್ತಿಯ ಕಡೆಗೆ ಮಾರ್ಗದರ್ಶನ ಮಾಡುತ್ತದೆ. ಹನುಮಂತನ ಈ ಎಲ್ಲ ಗುಣಗಳನ್ನು ಪ್ರತಿನಿಧಿಸುತ್ತಾನೆ. ಹನುಮಂತನಿಗೆ ಕರ್ಪೂರವನ್ನು ಅರ್ಪಿಸುವುದು ಶಕ್ತಿಯ, ಧೈರ್ಯ ಮತ್ತು ರಕ್ಷಣೆಯ ಆಶೀರ್ವಾದವನ್ನು ಕೇಳುವುದು. ಹನುಮಂತನು ರಾಮನ ಜೊತೆ ಯಾವ ಭಯವಿಲ್ಲದೆ ನಿಂತಿದ್ದನೋ ಹಾಗೆಯೇ ನಾವು ಕೂಡ ನಮ್ಮ ಜೀವನದ ಸವಾಲುಗಳನ್ನು ಎದುರಿಸಲಿ ಎಂದು ಭಗವಂತನಿಗೆ ಕರ್ಪೂರವನ್ನು ಹಚ್ಚಿ ಪ್ರಾರ್ಥಿಸುವುದು.
ಇನ್ನು ಇದಾಗಿದೆ ಹನುಮನ ಬಗ್ಗೆಯ ಸಂಪೂರ್ಣ ಮಾಹಿತಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ.